ಹಲೋ ಮಕ್ಕಳೇ. ಸೊ ಇವತ್ತು ರಿತಿಕಾ ಮ್ಯಾಮ್ ಒಂದು ಇಂಟ್ರೆಸ್ಟಿಂಗ್ ತಂದಿದ್ದಾರೆ ಟಾಪಿಕ್. ಏನಪ್ಪ ಅದು ಅಂದರೆ ಹೌ ಟು ಮ್ಯಾನೇಜ್ ದ ಕೋಚಿಂಗ್ ಸ್ಕೂಲ್ ಆರ್ ಕಾಲೇಜ್ ಮತ್ತು ಸೆಲ್ಫ್ ಸ್ಟಡಿ. ಸೊ ಏನಾಯ್ತಂದರೆ ನಾನು ಕ್ಲಾಸಸ್ ತೊಗೋತಿದ್ದೆ. ಕ್ಲಾಸಸ್ ತೊಗೊತ್ಬಂದು ಎಲ್ಲರದು ಒಂದೇ ಕ್ವಶನು, ಮ್ಯಾಮ್ ಕಾಲೇಜ್ನಲ್ಲಿ ಭಾಳ ಕೆಲಸ ಕೊಟ್ಟಿದ್ರು ಮ್ಯಾಮ್, ಲ್ಯಾಬ್ ಇದೆ, ಲ್ಯಾಬ್ ಆದ ತಕ್ಷಣ ಮನೆಗೆ ಬಂದ ತಕ್ಷಣ ಅದನ್ನು ಓದಬೇಕು ಮ್ಯಾಮ್, ಅದಾದ ತಕ್ಷಣ KCET ಕವರ್ ಮಾಡ್ಕೋಬೇಕು ಮ್ಯಾಮ್ ಅದ್ರ ಪ್ರಕಾರ. ಸೊ ಈಗ ಯಾವುದಾದ್ರೂ ಒಂದು ಚಾಪ್ಟರ್ ಮುಗಿದಿದೆ ಸೊಲ್ಯೂಷನ್ನು, ಇಲ್ಲಾಂದರೆ ಯಾವುದಾದ್ರು ಸಮ್ ಬೇಸಿಕ್ ಯೂನಿಟ್ ಮುಗಿದಿದೆ, ಇವೆಲ್ಲ ಚಾಪ್ಟರ್ಸ್ ಮುಗಿದ ತಕ್ಷಣ ಮ್ಯಾಮ್ ಈವ್ನಿಂಗ್ ಬಂದು KCET ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು ಮ್ಯಾಮ್, ಮತ್ತು ಕಾಲೇಜ್ ಕೆಲಸನೂ ಕಂಪ್ಲೀಟ್ ಮಾಡಬೇಕು, ಲ್ಯಾಬ್ ಬುಕ್ಸ್ ಬರೀಬೇಕು, ಇವೆಲ್ಲ ಇದೆ ಮ್ಯಾಮ್. ಹೇಗಪ್ಪ ಕ್ರ್ಯಾಕ್ ಮಾಡೋದು ಮ್ಯಾಮ್? 2 ಇಯರ್ಸ್ನಲ್ಲಿ ಹೇಗೆ KCET ಕ್ರ್ಯಾಕ್ ಮಾಡಬೇಕು ಮ್ಯಾಮ್? ಈಗಂತೂ ಬರೀ ಫ್ಯೂ ಮಂತ್ಸ್ ಉಳಿದಿದೆ, ಹೇಗೆ ಟೈಮ್ ಟೇಬಲ್ ಹಾಕಲಿ ಮ್ಯಾಮ್? ಇವೆಲ್ಲ ಕನ್ಫ್ಯೂಷನನ್ನು ಇವತ್ತು ನಾನೇ ಕ್ಲಿಯರ್ ಮಾಡ್ತೀನಿ. ಸೊ ಏನಪ್ಪ ಇದು? ಆ್ಯಕ್ಚುಲಿ ನೀವು ಏನು ಕನ್ಫ್ಯೂಷನ್ ಮಾಡ್ಕೋತಿದ್ದೀರ ಅಂದರೆ, ಯು ಪೀಪಲ್ ಆರ್ ಟುಡೇ ವಿ ಆರ್ ಕ್ರ್ಯಾಕಿಂಗ್ ದ ಕೋಡ್. ಎವ್ರಿ ಸ್ಟೂಡೆಂಟ್ ಸ್ಟ್ರಗಲ್ಸ್ ವಿತ್ ಹೌ ಟು ಬ್ಯಾಲೆನ್ಸ್ ದ ಸ್ಕೂಲ್, coaching and the self-study without burning out. If you are preparing for the PUC, KCET, this strategy is completely going to be a survival kit to you people. So ಏನಪ್ಪ ಅದು ಅಂದರೆ ಇವತ್ತು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸ್ಕೂಲ್ ಇಲ್ಲಾಂದರೆ ಕಾಲೇಜಿಂದ ಬಂದ ತಕ್ಷಣ ಏನಪ್ಪ ಸೆಲ್ಫ್ ಸ್ಟಡಿ ಮಾಡಬೇಕು, KCET ಕ್ವಶನ್ಸನ್ನು ಹೇಗಪ್ಪ ಸಾಲ್ವ್ ಮಾಡ್ಬೋದು. ಸೊ ಅದನ್ನೆಲ್ಲ ಇವತ್ತು ನಿಮಗೆ ಕ್ಲಾರಿಟಿ ಕೊಡ್ತೇನೆ. See, let's be honest, you are judging the 3 words. What are these 3 words? ಏನಪ್ಪ judgment? School, which is actually going to get you people a board marks. So college ಇಂದ ನಿಮಗೆ ಬೋರ್ಡ್ ಮಾರ್ಕ್ಸ್ ಸಿಗುತ್ತೆ, ಸ್ಕೂಲಿಂದ ನಿಮಗೆ ಬೋರ್ಡ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ? ಕೋಚಿಂಗು, KCET ರ್ಯಾಂಕ್ ಸಿಗುತ್ತೆ. ಎಸ್, ಕೋಚಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತಪ್ಪ? KCET ಸಿಗಲ್ಲ ಮಾರ್ಕ್ಸು. KCET ಸಿಗಲಿಲ್ಲ ಅಂದರೆ ನಮ್ಗೆ ಯಾವ ಕಾಲೇಜ್ ಸಿಗುತ್ತಪ್ಪ? ರೈಟ್, ಬೋರ್ಡ್ ಎಕ್ಸಾಮ್ಸಿಂದ. ಅದಂತೂ ಆಗಲ್ಲ. ಆಬ್ವಿಯಸ್ಲಿ 50% ಬೋರ್ಡ್ ಎಕ್ಸಾಮ್ಸ್ ಇದ್ರೆ 50% KCET ರ್ಯಾಂಕ್ ಇದೆ, ಎರಡೂ ಇರಬೇಕಲ್ಲ. ಸೊ ಅದ್ರ ಸಲುವಾಗಿ ಇವೆರಡೂ ಇಂಪಾರ್ಟೆಂಟ್ ಇದೆ. ಮೂರನೇದೇನು? ದಟ್ ಈಸ್ ಅಬೌಟ್ ಸೆಲ್ಫ್ ಸ್ಟಡಿ, ಆ್ಯಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಈಗ ನೋಡಿ, ಇವತ್ತು ನಿಮಗೆ ಆಲ್ರೆಡಿ ಕಾಲೇಜ್ನಲ್ಲಿ ಒಂದು ಯಾವುದೋ ಟಾಪಿಕ್ ಹೇಳಿದಾರಪ್ಪ, ಇವತ್ತು ನೀವು ಬಂದು ಅದನ್ನು ಟಾಪಿಕ್ ಓದಲಿಲ್ಲ, ಏನಪ್ಪ ಆಗುತ್ತೆ? ನೆಕ್ಸ್ಟ್ ಡೇ ನಿಮಗೆ ಏನು ಲೆಕ್ಚರರ್ಸ್ ಕೊಡ್ತಿದ್ದಾರೆ, ಏನು ಯಾವ ಟಾಪಿಕ್ ಬಗ್ಗೆ ಹೇಳ್ತಿದ್ದಾರೆ ಅನ್ನೋದು ಕ್ಲಾರಿಟಿ ಇರಲ್ಲ ನಿಮಗೆ. ರೈಟ್, ಸೊ ದ್ಯಾಟ್ಸ್ ವಾಟ್ ದಿಸ್ ಆರ್ ದ 3 words which is very important, and we are judging those things itself, right? So adakke you people, and somewhere in between you are losing the sleep, confidence and the clarity. ಏನಪ್ಪ ಆಗುತ್ತೆ? ಅಯ್ಯೋ ಮುಂಜಾನೆ 6 ಗಂಟೆಗೆ ಇವತ್ತು ಮ್ಯಾಥ್ಸ್ ಓದಬೇಕು, ಏನೂ ಆಗಲಿ ಇವತ್ತು ಈ ಟಾಪಿಕ್ ಮುಗಿಸ್ಲೇಬೇಕು. ಸೊ ನೆಕ್ಸ್ಟ್ ಡೇ ಏನಾಗ್ತದೆ? ಕೆಮಿಸ್ಟ್ರಿ ಓದಬೇಕಪ್ಪ, ನೆಕ್ಸ್ಟ್ ಡೇ ಬಯಾಲಜಿ ಓದಬೇಕು. ಮ್ಯಾಮ್ ಏನಂತ ಮಾಡಲಿ ಮ್ಯಾಮ್, ನನಗೆ ಏನೂ ತಿಳಿತಿಲ್ಲ. ಸೊ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು? ಕನ್ಫ್ಯೂಷನ್ ಅದಿದೆ ಅಲ್ಲ. ಸೊ ಇವತ್ತು ಅದನ್ನೇ ಕ್ಲಾರಿಟಿ ಕೊಡೋಣ. ಸೊ ಏನಪ್ಪ ನೆಕ್ಸ್ಟು? ಡೈಲಿ ರೂಟೀನ್ ಬ್ರೇಕ್ ಡೌನ್. ಏನಪ್ಪ ಡೈಲಿ ಹೇಗಪ್ಪ ಮಾಡಬಹುದು ಅದನ್ನು? ಫಸ್ಟ್ ಏನು? ಮಾರ್ನಿಂಗ್, ದ್ಯಾಟ್ ಇಸ್ ಅಬೌಟ್ ದ ಕ್ವಿಕ್ ರಿವಿಷನ್ ಆರ್ ದ ಫ್ಲಾಶ್ ಕಾರ್ಡ್ಸ್. ನಾನು ಮೊದಲೇ ಹೇಳಿದೆ ನಿಮಗೆ, KCETನಲ್ಲಿ ಫ್ಲಾಶ್ ಕಾರ್ಡ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಈಗ ಒಂದು ಫ್ಲಾಶ್ ಕಾರ್ಡ್ಸನ್ನು ಹೇಗೆ ಮಾಡ್ಬೋದು ಅನ್ನೋದು ಒಂದು ವಿಡಿಯೋ ಮಾಡ್ತೇನೆ ನಿಮಗೆ. ಫ್ಲಾಶ್ ಕಾರ್ಡ್ಸ್ ಅಂದರೆ ಏನು ಗೊತ್ತಾ? ಸೊ ಈ ಟಾಪಿಕ್ ಮೇಲೆ ಇವೆಲ್ಲ ಫಾರ್ಮುಲಾಸ್ ಇಂಪಾರ್ಟೆಂಟ್ ಇದೆ. ಸೊ ಈ ಟಾಪಿಕ್ ಮೇಲೆ ಈ ಡೈಗ್ರಾಮ್ ಇಂಪಾರ್ಟೆಂಟ್ ಇದೆ. ಆ ಥರ ಒಂದೊಂದು ಫ್ಲಾಶ್ ಕಾರ್ಡ್ಸ್ ಮಾಡಿದರೆ ಮಾರ್ನಿಂಗು ನಿಮಗೆ ಕ್ವಿಕ್ ರಿವಿಷನ್ ಆಗುತ್ತೆ. ಯಾಕಪ್ಪ ಮಾರ್ನಿಂಗ್ ಕ್ವಿಕ್ ರಿವಿಷನು? ಫ್ರೆಶ್ ಇರುತ್ತೆ ಮೈಂಡ್ ಫ್ರೆಶ್ ಇದ್ದರೆ ನಿಮಗೆ ಕ್ವಿಕ್ ರಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮತ್ತು ಫ್ಲಾಶ್ ಕಾರ್ಡ್ಸಿಂದ ಕ್ಲಾರಿಟಿ ಇರುತ್ತೆ ನಿಮಗೆ. ಬಿಕಾಸ್ ಏನದು ಅದು ಲೇಬಲಿಂಗ್ ಏನು, ಇಲ್ಲಾಂದರೆ ಇದು ಫಾರ್ಮುಲಾ ಏನು ಅನ್ನೋದು ಕ್ಲಾರಿಟಿ ಸಿಗುತ್ತೆ ನಿಮಗೆ, ಮತ್ತು ಅದನ್ನು ನೆನಪು ಉಳಿಯುತ್ತೆ ತಲೆಯಲ್ಲಿ. ಸೊ ದಿಸ್ ಈಸ್ ವೆರಿ ಗುಡ್ ಆ್ಯಂಡ್ ವೆರಿ ಗುಡ್. ಯು ಪೀಪಲ್ ನೀಡ್ ಟು ಫಾಲೋ ಇಟ್ ಟಿಲ್ ಏಪ್ರಿಲ್. ನೆಕ್ಸ್ಟ್ ಏನಪ್ಪ? ಫೋಕಸ್ ಆನ್ ದ ಬೋರ್ಡ್ ಥಿಯರಿ, ಟೇಕ್ ದ ಸ್ಮಾರ್ಟ್ ನೋಟ್ಸ್. ಎಸ್, ಯು ನೀಡ್ ಟು ಫೋಕಸ್ ಆನ್ ದ ಬೋರ್ಡ್. ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್? KCET ಕ್ರ್ಯಾಕ್ ಮಾಡಬೇಕಂದ್ರೆ 50 ಮಾರ್ಕ್ಸ್, 50% is actually calculated on the basis of the board marks, right? So board marks ನಲ್ಲಿ ಎಷ್ಟು ಬಂದಿದೆ ನಿಮಗೆ, PCMB ನಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅದನ್ನೇ ನೀವು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು 15% ಕಡಿಮೆ ಮಾಡಿದ್ರಿ, ಇನ್ ಕೇಸ್ ಅದೇ 60 ಅಬೋವ್ ಆಗಲಿಲ್ಲ, 70 ಅಬೋವ್ ಆಗಲಿಲ್ಲ, 80 ಅಬೋವ್ ಆಗಲಿಲ್ಲ, ಇಲ್ಲಿ ರ್ಯಾಂಕು ನಿಮ್ಮದು ಜಾಸ್ತಿ ಬಂದಿದೆ, ಕಡಿಮೆ ಬಂದಿದೆ ಅಂದರೆ 1000 2000 ಇಲ್ಲಿ ರ್ಯಾಂಕ್ ಬಂದಿದೆ ಅಪ್ಪ, ಬೋರ್ಡ್ಸೇ ಆಗಿಲ್ಲ. ಹೌ ಇಟ್ಸ್ ಪಾಸಿಬಲ್? ನಿಮ್ಮದು ರ್ಯಾಂಕಿಂಗು ಕಂಪ್ಲೀಟ್ಲಿ ಡೌನ್ ಹೋಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೋರ್ಡ್ಸ್ನಲ್ಲಿನೂ ಸ್ಕೋರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ನನಗೆ ಭಾಳ ಮಂದಿ ನೋಡಿದ್ದೇನೆ, ಏನಂದರೆ ಎಲ್ಲ ಈಸಿ ಟ್ರಿಕ್ಸ್ ಕಲಿಬೇಕು ಮ್ಯಾಮ್, KCETಗೆ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ 60 ಮಿನಿಟ್ಸ್ನಲ್ಲಿ. ಸೊ ಎಲ್ಲ ಈಸಿ ಮಾಡಬೇಕು ಮ್ಯಾಮ್, 60 ಮಿನಿಟ್ಸ್ ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಮಾಡಬೇಕು ಮ್ಯಾಮ್, ನೆಗೆಟಿವ್ ಮಾರ್ಕ್ಸ್ ಅಂತೂ ಇಲ್ಲ, ನಾ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡೋದಿದೆ KCETನಲ್ಲಿ. ಇದನ್ನೊಂದು ತಲೆಯಾಗಿಟ್ಕೊಂಡು ನೀವು ಏನು ಮಾಡ್ತೀರಂದ್ರೆ ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ. ಬೋರ್ಡ್ ಎಕ್ಸಾಮ್ಸಲ್ಲಿ ಎಕ್ಸ್ಪ್ಲನೇಷನ್ ಸರಿಯಾಗಿ ಕೊಡಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮೇಲೆ ಥಿಯರಿ ಎಕ್ಸ್ಪ್ಲನೇಷನ್ ಸರಿಯಾಗಿ ಕೊಡಲ್ಲ,
ಡ್ರಾಯಿಂಗ್ ಸರಿಯಾಗಿ ತೆಗೆಯಲ್ಲ. ಸೊ ಅದರಿಂದ ನಿಮಗೆ ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಮಾರ್ಕ್ಸ್ ಬಹಳ ಕಡಿಮೆ ಬೀಳುತ್ತೆ. ಐ ಹ್ಯಾವ್ ಅಬ್ಸರ್ವ್ ಲಾಟ್ಸ್ ಆಫ್ ಸ್ಟೂಡೆಂಟ್ಸ್ ಡೂಯಿಂಗ್ ದಿಸ್ ಥಿಂಗ್ಸ್. ಡೋಂಟ್ ಡೂ ದಟ್ ಮಿಸ್ಟೇಕ್. Next, coaching. Exact KCET tricks and the MCQs. So extract the KCET questions. ಯಾವ್ದರ PYQs ತೆಗೆದ್ಬಿಡಿ. ಬೆಸ್ಟ್ ಬುಕ್ ಅಂದರೆ MTG ಬುಕ್ ಕೆಮಿಸ್ಟ್ರಿ ತೊಗೊಂಬನ್ನಿ. ಕಂಪ್ಲೀಟ್ಲಿ ಚೆನ್ನಾಗಿ ಓದಿ ಅದನ್ನು ಹೇಗಪ್ಪ ಮಾಡ್ಬೋದು, ಅದನ್ನು ಎಲ್ಲ ಟಾಪಿಕ್ ವೈಸ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಸೆಲ್ಫ್ ಟೆಸ್ಟ್ ಕೊಟ್ಟಿರ್ತಾರೆ, ಅದನ್ನ ಕುಂತು ಓದಿ. ಅದರಿಂದ ನಿಮಗೆ ಐಡಿಯಾ ತಿಳುತ್ತೆ ಈ ಟಾಪಿಕ್ ಮೇಲೆ ಈ ಥರ ಕ್ವಶನ್ಸ್ ಕೇಳಬಹುದು, ರೈಟ್? ನೆಕ್ಸ್ಟ್ ಈವ್ನಿಂಗ್ 2 hours of self study, 1 hour of board and 1 hour of KCET practice. ಸೊ ಈವ್ನಿಂಗ್ 2 hours ಆದರೂ ಕಂಪ್ಲೀಟ್ಲಿ ತೆಗಿಲೇಬೇಕು. 2 hours ಅಂದರೆ ಏನು, 1 hour ಬೋರ್ಡ್ ಎಕ್ಸಾಮ್ಸ್. ಇವತ್ತು ಆಕ್ಚುಲಿ ಬೋರ್ಡ್ ಎಕ್ಸಾಮ್ಸ್ ಬಗ್ಗೆ ಏನಾದರೂ ಟಾಪಿಕ್ ಇದ್ದಾರಪ್ಪ, ಇವತ್ತು ಯಾವುದಾದ್ರೂ ಟಾಪಿಕ್ ಕಲಿಸಿದ್ದಾರೆ. ಎಕ್ಸಾಂಪಲ್ ಎಲೆಕ್ಟ್ರೋಕೆಮಿಸ್ಟ್ರಿ ಕಲಿಸಿದ್ರೆ ನಾ ಈಗ. ಸೊ ಈ ಎಲೆಕ್ಟ್ರೋಕೆಮಿಸ್ಟ್ರಿನ ತಗೊಳ್ಳಿ. ಆ ಬೋರ್ಡ್ ಎಕ್ಸಾಮ್ಸಲ್ಲಿ ಏನಪ್ಪ ಕೇಳಿದ್ದಾರೆ ಅದನ್ನು ಕಂಪ್ಲೀಟ್ಲಿ ಮಾಡಿ. ಅದಾದ ತಕ್ಷಣ ನೀವು ಆ ಬೋರ್ಡಿಂಗ್ಸ್ ಏನು ಓದಿರ್ತಾರಲ್ಲ ಅದರದೇ KCET ಕ್ವಶನ್ಸನ್ನು ಅಬ್ಸರ್ವ್ ಮಾಡಿ. ಯಾವ ಥರ ಕ್ವಶನ್ಸ್ ಕೇಳಿದಾರೆ ನೋಡಿ, ಅದನ್ನು ಸಾಲ್ವ್ ಮಾಡಿ. ದಿಸ್ ಇಸ್ ವಾಟ್ ಯು ವಿಲ್ ನೀಡ್ ಟು ಡೂ ಎವ್ರಿ ಈವ್ನಿಂಗ್ 2 hours. ದಿಸ್ ಇಸ್ ಕಂಪಲ್ಸರಿ. ಡಿಸೆಂಬರ್ ತನಕ ಅಂತೂ ಎಲ್ಲ ಮುಗಿಬೇಕು ಇದ್ರಿ, ಡೈಲಿ ಮಾಡಿ. ನೆಕ್ಸ್ಟು KCET practice. This routine isn't the rigid, it's flexible and the realistic. So ಇದು ರೂಟೀನ್ ನಿಮಗೆ ಏನು ಇಮ್ಯಾಜಿನರಿ ಥಿಂಗ್ ಅಂತೂ ಹೇಳ್ತಿಲ್ಲ, ನಿಮಗೆ ಯಾವುದು ಇಮ್ಯಾಜಿನರಿ ಇಲ್ಲ. ಮಾರ್ನಿಂಗ್ಸ್ ಕಾಲೇಜ್ಗೆ ನೀವು 9 o'clock ಹೋಗಿ 5 o'clock ಬಂದ್ರೂ ಈ ಟೈಮ್ ಟೇಬಲ್ ಫಾಲೋ ಈಸಿಲಿ ಮಾಡ್ಬೋದು ನೀವು. ಇದೇನು ನಾನು ನಿಮಗೆ ಇಮ್ಯಾಜಿನರಿ ಥಿಂಗ್ ಹೇಳ್ತಿದ್ದೇನೆ, ಎಲ್ಲಿಂದೋ ಏನು ಈ 3 ಫಾಲೋ ಮಾಡಿ, ಇದನ್ನು 3 ಫಾಲೋ ಮಾಡಿ, ಏನು ಹೇಳ್ತಿಲ್ಲ ನಾನು. ದಿಸ್ ಇಸ್ ವೆರಿ ರಿಯಲಿಸ್ಟಿಕ್ ವಿಚ್ ಯು ಪೀಪಲ್ ಕ್ಯಾನ್ follow it. Stay tuned till the end of the video. So weekly planner Snapchat. Weekly in marbodu. Each day has a theme. Like example, Monday chemistry plus KCET physics. Chemistry subject in board exam lo ododu. ಆಮೇಲೆ ನಿಮಗೆ ಒಂದು ಸಲ ಕೆಮಿಸ್ಟ್ರಿ ಬೋರ್ ಆಗುತ್ತಪ್ಪ. ಏನಪ್ಪ ಇದು ಇಕ್ವೇಷನ್ GOC ನಲ್ಲಿ ಎಷ್ಟು ಇಕ್ವೇಷನ್ಸ್ ಬಂದಿದ್ದಾವೆ, ಹೇಗೆ ಸಾಲ್ವ್ ಮಾಡೋದು, ಅದನ್ನ ಕನ್ಫ್ಯೂಷನ್ ಆಗುತ್ತೆ. I agree. To make your brain active, try to solve the physics MCQ questions of KCET. ಅದರಿಂದ ನಮಗೆ ಬೂಸ್ಟ್ ಆಗುತ್ತೆ. ಯಾವುದಾದ್ರೂ ಒಂದು ಕ್ವಶನ್ ಬಂತಪ್ಪ, ಓಕೆ ಎಸ್ ಐ ಕ್ರ್ಯಾಕ್ಡ್ ದಿಸ್, ಐ ಕ್ಯಾನ್ ಡೂ ಇಟ್, ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಅದನ್ನು ಮಾಡ್ಬೋದು ನೀವು. ನೆಕ್ಸ್ಟ್ ಏನು, ವೆನಸ್ಡೇ ಫಿಸಿಕ್ಸ್ ಪ್ಲಸ್ ಮಾಕ್ ಟೆಸ್ಟ್, Sunday recap plus planning. So this structure actually helps you to avoid the burnouts and the track progress. Means ಏನು, ಡೈಲಿ ನಿಮಗೆ ಕುಂತು ಓದಬೇಕು, ಅವೇ ಸಬ್ಜೆಕ್ಟ್ಸ್ ಓದಬೇಕಂತ ನಾ ಯಾವತ್ತೂ ಫೋರ್ಸ್ ಮಾಡ್ತಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ. ಡೈಲಿ ಅಂತೂ ಕುಂತು ಎಲ್ಲ ಸಬ್ಜೆಕ್ಟ್ ಓದ್ತಾನಂದ್ರೆ ಆಗಲ್ಲ. ಸೊ ಪ್ಲಾನರ್ ಇಟ್ಕೊಳ್ಳಿ. ಮಂಡೇ ಯಾವ್ದು ನನಗೆ ಕಂಫರ್ಟಬಲ್ ಆಗುತ್ತೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲರೂ ಸಂಡೇ ಏನು ಮಾಡ್ತೀರಾ, ಆಲ್ಮೋಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಾ, ಇಲ್ಲಾದರೂ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡ್ತೀರಾ. ಸೊ ಅದರಿಂದ ಮಂಡೇ ನೀವು ಫ್ರೆಶ್ ಇರ್ತೀರಾ. ಮಂಡೇ ಏನು ಮಾಡ್ಬೋದು ನೀವು, ಮಂಡೇ ಇದನ್ನು ಫಾಲೋ ಮಾಡ್ಕೋದು. ಯಾವ್ದು ನಿಮಗೆ ಡಿಫಿಕಲ್ಟ್ ಆಗ್ತಿದೆ, ನಾ ಕೆಮಿಸ್ಟ್ರಿ ಕೊಟ್ಟಿದ್ದೀನಿ ಅಂದರೆ ಕೆಮಿಸ್ಟ್ರಿನೇ ಮಾಡಬೇಕಂತ ಇಲ್ಲ, ಮ್ಯಾಥ್ಸು ಮಾಡ್ಬೋದು. ಯಾವ್ದು ಡಿಫಿಕಲ್ಟ್ ಆಗ್ತಿದೆ ಅದನ್ನು ತಗೊಳ್ಳಿ, ಓದಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಪ್ರಿವಿಯಸ್ ಇಯರ್ದು. ಸೊ ಈ ಥರ ಮಾಡಿದರೆ ಕ್ವಶನ್ ಬ್ಯಾಂಕ್ಸ್ ತೊಗೊಂಡು ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಪೀಪಲ್ ಟು ಕ್ರ್ಯಾಕ್ ಇಟ್. ಕ್ಲಿಯರ್? ನೆಕ್ಸ್ಟ್ ಏನು, ಸ್ಮಾರ್ಟ್ ಸ್ಟಡಿ ಹ್ಯಾಕ್ ಅಂದರೆ ಏನು, ಯೂಸ್ ಪ್ರೊಮೋಟರ್ ಟೆಕ್ನಿಕ್ ಲೈಕ್ 25 minutes ಸ್ಟಡಿ ಆ್ಯಂಡ್ 5 minutes ಬ್ರೇಕ್. ಸೊ ಕಲರ್ ಕೋಡ್ ಯುವರ್ ನೋಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್ ಯು, ಕಲರ್ ಕೋಡ್ ಯುವರ್ ನೋಟ್ಸ್ ಅಂದರೆ ಏನು, ಟೆಕ್ಸ್ಟ್ ಬುಕ್ ತೆಗೆದ ತಕ್ಷಣ ನಿಮಗೆ ಎಲ್ಲ ಗೊತ್ತಿರಬೇಕು ಆ ಪೇಜ್ನಲ್ಲಿ ಏನಿದೆಯಪ್ಪ. ಬುಕ್ ಮಾರ್ಕ್ಸಿಂಗ್ ಸಿಗ್ತವೆ, ಅದನ್ನೆಲ್ಲ ಚೆನ್ನಾಗಿ ಹಚ್ಚಬೇಕು. ಈಸಿ ಫಾರ್ಮುಲಾಸು, ಈಸಿ ಮೆಥಡ್ಸು. ಸೊ ಈ ಬುಕ್ ಕಲರ್ಫುಲ್ಲಾಗಿ ಕಾಣಬೇಕು. ಯಾಕೆ, ನೋಡಿದ ತಕ್ಷಣ ನಿಮಗೆ ಅನಿಸ್ಬೇಕು ಓದ್ಬೇಕು ಅನ್ನೋದು. ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿಚ್ ಯು ಪೀಪಲ್ ನೀಡ್ ಟು ಡೂ ಇಟ್. ನೆಕ್ಸ್ಟ್, ರೆಕಾರ್ಡ್ ದ ವಾಯ್ಸ್ ಸಮರೀಸ್. ಲೈಕ್ ಯಾವಾಗಾದ್ರೂ ನೀವು ಬೋರ್ ಆಗ್ತಿದೆ, ಇದನ್ನೆಲ್ಲ ಬುಕ್ ಓದೋದು ಅದು ಇದು ಎಲ್ಲ ಬೋರ್ ಆಗ್ತಿದೆ, ಏನು ಮಾಡೋದು, ಈಗ ಟೆಕ್ನಾಲಜೀಸ್ ಎಷ್ಟು ಇಂಪ್ರೂವ್ ಆಗಿದೆ. ಯು ಪೀಪಲ್ ಜಸ್ಟ್ ಓಪನ್ ದ ಯೂಟ್ಯೂಬ್, ಓಪನ್ ದಟ್ ಚಾನಲ್ ಆ್ಯಂಡ್ ಜಸ್ಟ್ ಸಿಟ್ ಆ್ಯಂಡ್ ಲಿಸನ್. Just sit and listen to that lectures. Not necessary to make the notes. Don't do any of those things. ಏನು ಮಾಡ್ಬೋದು, ಜಸ್ಟ್ ಕೇಳಿ ಲೆಸನನ್ನು. ಅವ್ರು ಏನೋ ಡಿಫೈನ್ ಮಾಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ, ಓಕೆ ನಮಗೆ ಅದು ಗೊತ್ತಿದೆ, ಓಕೆ ಐ ಹ್ಯಾವ್ ದಟ್ ಐಡಿಯಾ, ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೂ ವೀಕ್ಲಿ ಸೆಲ್ಫ್ ಟೆಸ್ಟ್ ವಿತ್ ದ ಎರರ್ ಅನಾಲಿಸಿಸ್, ಬಿಕಾಸ್ ದ್ಯಾಟ್ ಇಸ್ ದ ಮೇನ್ ಇಂಪಾರ್ಟೆಂಟ್. ರಿಯಾಲಿಟಿ ಚೆಕ್ ಅದರಿಂದನೇ ಆಗೋದು. ನೀವು ಯಾವ ಲೆವೆಲ್ಗಿದ್ದೀರಾ, ನಾವು ಯಾವ ಲೆವೆಲ್ಗೆ ಹೋಗಬೇಕಪ್ಪ ಅನ್ನೋದು ಲೆವೆಲ್ ಯಾವಾಗ ಗೊತ್ತಾಗುತ್ತೆ, ವೆನ್ ಯು ಪೀಪಲ್ ವಿಲ್ ರೈಟ್ ದ ಪೇಪರ್ಸ್ ಅಕಾರ್ಡಿಂಗ್ ಟು ದ ಟೈಮ್ ಲಿಮಿಟ್. ಸೊ ಅದನ್ನು ಮಾಡಿದರೆ ನಿಮ್ಮ ರಿಯಾಲಿಟಿ ಚೆಕ್ ಸರಿಯಾಗುತ್ತೆ. So this is what balance comes the clarity. Like balance the clarity, know your syllabus completely, plan your week properly, track your progress, stay emotionally strong. This isn't just a strategy, it is also a lifestyle for the toppers. So you people need to balance each and everything in this way. So ee tara ನೀವು ಎಲ್ಲ ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಮಾಡಬೇಕು. ಸಿಲೆಬಸ್ ಅಲ್ಲಿ ಏನಿದೆ, ಯಾವ ವೇಟೇಜ್ ಜಾಸ್ತಿ ಇದೆ, ಯಾವ ಸ್ಟಾರ್ಟ್ ಮಾಡ್ಬೇಕು, ನನಗೆ ಯಾವ ಡಿಫಿಕಲ್ಟ್ ಆಗ್ತಿದೆ, ಅದರ ಪ್ರಕಾರ ನೀವು ಮಾಡಿದರೆ ದಿಸ್ ವಿಲ್
ರಿಯಲಿ ಕ್ರ್ಯಾಕ್ ಯು ಪೀಪಲ್ ಅ ವೆರಿ 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 ಗುಡ್. ಸೊ ಈಗ ಬರೀ ಫ್ಯೂ ಮಂತ್ಸ್ ಉಳಿದಿದೆ KCET ಕ್ರ್ಯಾಕ್ ಮಾಡಲಿಕ್ಕೆ, ಆ್ಯಂಡ್ ಟು ಕಮ್ ಮಾರ್ಚ್ ಮೇ ಬೋರ್ಡ್ ಎಕ್ಸಾಮ್ಸ್ ಬರ್ತಿದೆ. ಸೊ ಮಾರ್ಚ್ನಲ್ಲಿ ಬೋರ್ಡ್ ಎಕ್ಸಾಮ್ಸಲ್ಲಿ ಹೇಗೆ ಪರ್ಸೆಂಟೇಜ್ ತೊಗೋಬೋದು, ಆಲ್ಮೋಸ್ಟ್ 85+ ಮಾರ್ಕ್ಸ್ ಪರ್ಸೆಂಟೇಜ್ ಬೀಳಲೇಬೇಕು. ಬಿದ್ದರೆ ಏನಾಗುತ್ತಪ್ಪ, KCET ರ್ಯಾಂಕಿಂಗ್ ಚಲೋ ಬರುತ್ತೆ, ರೈಟ್? ಸೊ ಯು ಪೀಪಲ್ ನೀಡ್ ಟು ಫಾಲೋ ದಿಸ್ ಥಿಂಗ್ ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು ಔಟ್ ಪೀಪಲ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದಕ್ಕೆ ಈ ಥರ ಒಂದು ಫಾಲೋ ಸ್ಟ್ರಾಟಜಿ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಥರ ಮತ್ತು ಹೇಗೆ ಮಾಡ್ಬೋದು ಅನ್ನೋದು. ಕ್ಲಿಯರಾ? ಸೊ ಈಗ ನೋಡಿ, ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ ನಿಮಗೆ, ಕೋಚಿಂಗು ಯಾವಾಗಲೂ ಹೋಗಲೇಬೇಕು. ಬಿಕಾಸ್ KCET ನಿಮಗೆ ಕ್ಲಾರಿಟಿ ಬೇಕು. ಇಲ್ಲಾಂದರೆ ನಿಮಗೆ ಕೋಚಿಂಗ್ ಆಗ್ತಿಲ್ಲ ಅಂದರೆ ಯು ಪೀಪಲ್ ಕ್ಯಾನ್ ಸಿಟ್ ಅಂಡ್ ಸಿ ದ ವಿಡಿಯೋಸ್ ಆಲ್ಸೋ ವಿಚ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್. ಸೊ ಈ ಥರ ಫಾಲೋ ಮಾಡಿದರೆ ನಿಮಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನೀವು ಪೀಪಲನ್ನು ಫಾಲೋ ಮಾಡ್ಬೋದು ಸರಿಯಾಗಿ. ಇಫ್ ಯು ಹ್ಯಾವ್ ಎನಿ ಡೌಟ್ ರಿಲೇಟೆಡ್ ಟು ದಿಸ್, ಆರ್ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್, ಸ್ಟೇ ಟ್ಯೂನ್ಡ್ ಟು ದ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.